ಇನ್ನು ಬೆಂಗಳೂರಿನಲ್ಲಿ ಸೊಸೆಯ ಸೌಂದರ್ಯಕ್ಕೆ ಮನಸೋತ ಮಾವನ ಕಾಮ ಚೇಷ್ಟೆ ಬೆಳಕಿಗೆ ಬರ್ತಾ ಇದೆ. ಸೊಸೆಯ ಮೇಲೆ ಮಾವನೇ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಸ್ಟೋರಿ ಇದು. ಮಾವನೇ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಫೌಂಡರ್ ಬೇರೆ ಆಗಿದಾರಂತೆ ಈ ಆರೋಪಿ. ಮತ್ತೆ ಮತ್ತೊಂದು ಶಾಲೆಯ ಪ್ರಾಂಶುಪಾಲೆ ಆಗಿದ್ದಾರಂತೆ ಸೊಸೆ. ಈ ವಿಚಾರ ಮಗನಿಗೇನಾದರೂ ಗೊತ್ತಾಯ್ತು ಅಂತಂದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ರಂತೆ. ಈ ಸಂಬಂಧ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊಸೆ ಸೌಂದರ್ಯದ ಬಗ್ಗೆ ಪತ್ರವನ್ನ ಬರಿತಾ ಇದ್ದಂತೆ ಮಾವ. ಪತ್ರ ಬರೆದು ತಂದು ಆಕೆಯ ಮುಂದೆನೇ ಅದನ್ನ ಓದ್ತಾ ಇದ್ದಂತೆ. ಮನೆಯಲ್ಲಿ ಸೊಸೆ ಒಬ್ಳೇ ಇದ್ದಾಗ ಆಕೆಗೆ ಕಿರುಕುಳ ಕೊಡ್ತಾ ಇದ್ದಂತೆ ಮಾವ. ಬಲವಂತವಾಗಿ ಬಟ್ಟೆ ತೆಗೆಯೋದಕ್ಕೆ ಯತ್ನಿಸಿ ಹಲ್ಲೆಯ ಆರೋಪವೂ ಕೂಡ ಈಗ ಈತನ ಮೇಲಿದೆ. ಶಾಲೆಯ ಕ್ಯಾಬಿನ್ನಲ್ಲೂ ಕೂಡ ಲೈಂಗಿಕ ಕಿರುಕುಳ ಕೊಡ್ತಾನೆ ಈತ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸೊಸೆಗೆ ಮಾವನೇ ಕೊಟ್ಟಿರುವಂಥ ಕಿರುಕುಳದ ಸ್ಟೋರಿ ಇದು. ಬಟ್ ಇದರ ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆಯ ನಂತರವೇ ಇದನ್ನ ಇತ್ಯರ್ಥ ಮಾಡಬೇಕಾಗತ್ತೆ. ಯಾಕೆಂದರೆ ಗಂಭೀರ ಆರೋಪ. ಒಂದು ಪ್ರತಿಷ್ಠಿತ ಶಾಲೆಯ ಫೌಂಡರ್ ಆಗಿರ್ತಾರೆ, ಮತ್ತೊಬ್ಬರು ಶಾಲೆಯ ಪ್ರಾಂಶುಪಾಲೆ ಆಗಿದ್ದಾರೆ, ಇಬ್ಬರು ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಆರೋಪದ ಸತ್ಯಾಸತ್ಯತೆಯ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಬೆಳಕಿಗೆ ತರಬೇಕು. ಸೊಸೆ ಸೌಂದರ್ಯದ ಬಗ್ಗೆ ಆಗಾಗ್ಗೆ ಮಾವ ಪತ್ರ ಬರಿತಾ ಇದ್ರಂತೆ. ಆಮೇಲೆ ಆ ಪತ್ರನ ತನ್ನ ಬಳಿ ಇಟ್ಕೊಳ್ತಾ ಇದ್ದಂತೆ, ಓದ್ತಾ ಇದ್ದಂತೆ ಅವಳ ಮುಂದೆ. ಸುಂದರ ಇದ್ದೀಯಾ, ನನ್ನ ಆಸೆ ಈಡೇರಿಸು ಅಂತ ಪೀಡಿಸ್ತಾ ಇದ್ದಂತೆ. ಬಲವಂತವಾಗಿ ಬಟ್ಟೆ ತೆಗೆಯೋದಕ್ಕೆ ಯತ್ನಿಸಿದಂತೆ. ಏನೇನಪ್ಪ ಇದು? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಆಗಿದ್ದೇನು ಆ್ಯಕ್ಚುಲ್ ಆಗಿ? ಜೊತೆಗೆ ಪೊಲೀಸರು ತನಿಖೆ ಮಾಡಿ ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು. ಯಾಕೆಂದರೆ ಒಂದು ಪ್ರತಿಷ್ಠಿತ ಕಾಲೇಜಿನ ಫೌಂಡರು ಮತ್ತು ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲೆ ಆಗಿರೋದ್ರಿಂದಾಗಿ ಇದೊಂದು ರೀತಿಯಾಗಿ ಗಂಭೀರ ಆರೋಪ ಅಂತ ಹೇಳ್ಬೋದು. ಹೌದು, ಏನು ಆರ್ ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು ಅಂತ ಹೇಳಿ ಒಂದು ಪ್ರತಿಷ್ಠಿತ ಒಂದು ಶಾಲೆಯನ್ನು ನಡೆಸ್ತಾ ಇರುವಂತಹ ಒಂದು ಕುಟುಂಬ ಇದೆ. ಇದರಲ್ಲಿ ತನ್ನ ಮಗನಿಗೆ ಕೂಡ ಒಂದು ಸೊಸೆನ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಆ ಸೊಸೆ ಜೊತೆ ಕೂಡ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಪ್ರಿನ್ಸಿಪಾಲ್ ಮಾವ ಏನಿದ್ದಾರೆ, ಅವರ ಹೆಂಡತಿ ಮೊದಲನೇ ಹೆಂಡತಿ ಮೃತಪಟ್ಟಿರ್ತಾರೆ. ಹಾಗಾಗಿ ಇವರನ್ನ ಕೂಡ ನೋಡ್ಕೊಳ್ಳುವಂತ ಜವಾಬ್ದಾರಿ ಇವ್ರದೇ ಇರುತ್ತೆ. ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ಸಪರೇಟ್ ಆಗಿ ಇರ್ತಾರೆ. ಅವ್ರನ್ನ ಆರೈಕೆಯನ್ನು ಕೂಡ ಮಾಡ್ತಿರ್ತಾರೆ. ಈ ಸೊಸೆ ಮನೆಗೆ ಹೋದಂತಹ ವೇಳೆಯಲ್ಲಿ ಕೂಡ ಆಕೆಯ ಮೇಲೆ ಒಂದು ದೌರ್ಜನ್ಯವನ್ನು ಹೆಚ್ಚಿ ಆಗಾಗ ಕಿರುಕುಳವನ್ನು ಕೊಡ್ತಾ ಇದ್ರು. ಅಂದ್ರೆ ತನ್ನ ಮೇಲೆ ಬೇರೆ ರೀತಿಯಾಗಿ ನೋಡುವಂತಹದ್ದು, ಬಟ್ಟೆಯನ್ನು ಹರಿಯುವಂತದ್ದು, ಹೀಗೆ ಹಲವು ರೀತಿಯಲ್ಲಿ ಕೂಡ ತೊಂದರೆಯನ್ನು ಕೊಡ್ತಿದ್ರು ಅಂತ ಹೇಳಿ ನೊಂದಂತಹ ಸಂತ್ರಸ್ತ ಯುವತಿ ಏನಿದ್ದಾರೆ ಸೊಸೆ, ಆಕೆಯು ಕೂಡ ತೆರಳಿ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಮಾವನ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಈ ರೀತಿಯಾದಂತಹ ಕಿರುಕುಳ ಕೊಡುವಂತಹ ವೇಳೆಯಲ್ಲಿ ಕೂಡ ತನ್ನ ಗಂಡನಿಗೂ ಕೂಡ ಹಲವು ಬಾರಿ ಈ ರೀತಿ ಹೇಳಿದ್ರಂತೆ, ಈ ರೀತಿಯಾಗಿ ನಿಮ್ಮ ತಂದೆ ನಮ್ಮ ಹತ್ರ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಅದು ಯಾವುದಕ್ಕೂ ಕೂಡ ಆತ ಕೇರ್ ಮಾಡಿರ್ಲಿಲ್ಲ. ಏನೋ ಒಂದು ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಿದ್ರು. ಆದ್ರೆ ಯಾವಾಗ ಈಕೆ ಸೀರಿಯಸ್ ಆಗಿ ಹೇಳೋದಕ್ಕೆ ಶುರು ಮಾಡ್ತಾಳೆ, ಆಗ ಕೂಡ ಬುದ್ಧಿಯನ್ನ ಹೇಳಿರ್ತಾನೆ. ಆದ್ರೂ ಕೂಡ ಈತ ಪದೇ ಪದೇ ಇದನ್ನೇ ಮುಂದುವರಿಸಿದಂತ ಸಂದರ್ಭದಲ್ಲಿ ಈಕೆಗೆ ಬೇರೆ ದಾರಿ ಇಲ್ಲದೆ ಠಾಣೆಗೆ ತೆರಳಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ದೂರಿನ ಆಧಾರದ ಮೇಲೆ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಮಹಿಳೆಯ ಮನಸ್ಸಿಗೆ ತರುವಂತದ್ದು ಮತ್ತು ಕಿರುಕುಳ ಕೊಡುವಂತಹ ಹಿನ್ನೆಲೆಯಲ್ಲಿ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಸದ್ಯ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂತಹದ್ದು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.